ಕಾಲ್ ನೀ ಕಟ್ ಮಾಡಿದೆ ಏನ್ ಸುದ್ದಿ ಅದು? ಏನಿಲ್ಲಪ್ಪ, ನಾನೇನು ಕಟ್ ಮಾಡಿಲ್ಲ. ನಡಕಿನವ್ರು ಕಟ್ ಮಾಡ್ಯಾರ. ಸೊ ಈಗ ಕ್ಲಾರಿಟಿನ ಎದಕ್ಕೆ ಹಚ್ಚಿನ ಅಂದ್ರೆ ಕ್ಲಾರಿಟಿ ಬೇಕಂತ ಹೇಳಿ. ಯಾಕಂದ್ರೆ ನಾವು ಮಾತಾಡ್ಬೇಕಂತಂದ್ರೆ ನಂಗೆ ಕ್ಲಾರಿಟಿ ಇರ್ಬೇಕು, ಗೊತ್ತಿಲ್ಲ. ಇಲ್ರಿ ನೀವು ನಿಮ್ ಥ್ರೂಲಿಂದು ಕ್ಲಾರಿಟಿ ಕರೆಕ್ಟಾಗಿ ಸಿಗೋಲ್ತು, ಅವ್ನ್ಲಿಂದು ಸಿಗೋಲ್ತು, ಮತ್ ನಾವ್ ಬರ್ತೀವಿ ತಡ್ರಿ ಅಂತಾರೆ. ನೆಕ್ಸ್ಟ್ ಅದೊಂದು ಆಪ್ಷನ್ ಅದ, ಗೊತ್ತಿಲ್ಲ. ಅದು ಬ್ಯಾಡಪ್ಪ ಅಂತ ತಿಳ್ಕೊಂಡು ನಾನು ನಿನಗೆ ಕಾಲ್ ಮಾಡಿನ, ಗೊತ್ತ ತಿಳಿತಾ ಎದಕ್ಕೆ ಫೋನ್ ಮಾಡಿದೆ ಅಂತ ಹೇಳಿ. ನಿನ್ನೆ ಮುಗಿಸಿ ಡಿಸ್ಕಷನ್ ಮಾಡಿ ನಾ ಆಲ್ರೆಡಿ ನಿನ್ನೆ ಕಾಲ್ನ ಬಸವರಾಜ್ ಅವ್ರಿಗೆ ಆಲ್ರೆಡಿ ಹೇಳಿದ್ದೆ. ನಾ ಸೈಡಿಗೆ ಸರ್ಕೋತೀನಿ ಅಂತ ಹೇಳಿನ, ಸೈಡಿಗೆ ಸರ್ಕೋತೀನಿ ಅಂತ ಹೇಳಿನ. ವಾರೆಂಟ್ ಇಶ್ಯೂ ಮಾಡ್ರಿ ಅಂತ ಹೇಳಿನ. ಅಲ್ಲಿ ಬಂದು ನಿಮಗೆ ವಾರೆಂಟ್ ಇಶ್ಯೂ ಮಾಡ್ಬೇಕು, ಸಿಗ್ನೇಚರ್ ಅಂತ ಹೇಳಿ ಫಾರ್ಮಾಲಿಟಿ ಅಂತ ಹೇಳಬಿಟ್ಟದ. ಸಾಹೇಬರ್ ಕರೆಮಂತ ಅವರು ಮಾತಾಡ್ಯಾರ ಡೈರೆಕ್ಟ್ ಆಗಿ. ನೀವು ಡಾಕ್ಯುಮೆಂಟ್ಸ್ ಅಡಿಷನಲ್ ಕೊಡ್ರಿ, ಅವ್ರು ತಗೋತಾರ. ನೀವಿನ್ನು ಪೊಲೀಸ್ ಕಚೇರಿ ಅವು ಇವು ಪೊಲೀಸ್ ನೀವು ನೋಡಿಲ್ಲ, ನಾವು ನೋಡ್ತೀವಂತ, ನಾವ್ ಇದೋ ನೋಡ್ತೀವ್ರಿ ಅಂತ ಅಂದಾರ ಅವರು. ಹಂಗೇನ್ ಬೇಡ. ಅಲ್ಲ ನಾ ಮಜಾಕ್ ಕೇಳಿಗತ್ತಿಲ್ಲ, ಮಜಾಕಲ್ಲ, ನಾನು ಸೀರಿಯಸ್ ಅಂತಾನೆ, ಬೇಡ ಅಂತ ಹೇಳಿ ಅಂತಲ್ಲ. ಅದ್ ನಿನಗೆ ಒಕ್ಕೊಂಡಿಲ್ಲೋ. ಯಾಕಂದ್ರೆ ಫೋನ್ ಹಚ್ಚಾರಂದ್ರ ಅಲ್ಲಿ ಸ್ವಲ್ಪ ಅಂದ್ರೂ ಸಾಫ್ಟ್ ಕಾರ್ನರ್ ಬಂದದ್ ನಿಮ್ಮ ಮೇಲೆ. ಅಲ್ಲಿ ಸಾಫ್ಟ್ ಕಾರ್ನರ್ ನೀರೋ ತನಕ ವೇಟ್ ಮಾಡ್ಬೇಡ, ಗೊತ್ತಿಲ್ಲ. ಗೊತ್ತಾತು. ಇಲ್ಲಿ ಪೊಲಿಟಿಷಿಯನ್ಸ್ ಅವ್ರು ಹಿಡಿದ್ರ ಅಲ್ಲಿ ಮತ್ ಬೇರೆ ಬರ್ತಾರಲ್ಲಿ. ಇವ್ರು ಸಾಫ್ಟ್ ಇರ್ಬೋದು, ಗೊತ್ತಿಲ್ಲ. ರೊಕ್ಕ ಬೇಡನವರು, ರೊಕ್ಕ ಬೇಕನವರು, ರೊಕ್ಕ ಇದ್ದೋರು, ಟ್ರಾನ್ಸಾಕ್ಷನ್ ಮಾಡೋರು, ವ್ಯವಹಾರ ಮಾಡೋರು ಬಹಳಷ್ಟು ಅದಾರ ಇಲ್ಲಿ. ತಿಳಿತಾ? ಬೋರ್ಡ್ ಹಾಕಿರಿ ಇಲ್ಲಿ ಎಲ್ಲಾ ಕಡೆ, ನಮಗ್ ಕಾಂಟ್ಯಾಕ್ಟ್ ಮಾಡ್ರಿ ಅಂತ ಹೇಳಿ. ತಿಳಿತಾ? ತಿಳಿತಿಲ್ಲ ಏನ್ ಹೇಳಿಗತ್ತೇನೆ? ನಿಮ್ದೇನೂ ಇಲ್ಲ ಅಲ್ಲಿ, ಬರೀ ಒಳಗಿಂದ ಒಳಗ ನಿಮ್ಮಂತವ್ರು ಹೆಂಗ್ ಜಡಿಬೇಕಂತ ಗೊತ್ತದ ಇವ್ರಿಗೆ, ಸಿಸ್ಟಮ್ದವ್ರಿಗೆ. ಇದು ಲೀಗಲ್ ಪದ್ಧತಿ, ಸಾಫ್ಟ್. ಏನಪ್ಪ ಫ್ರೆಂಡ್ ಅಂತ ತಿಳ್ಕೊಂಡು ನೀವು ಮಾತಾಡ್ರಿ ಅಂತ ಹೇಳಿ ಬಿಟ್ಟಾರ ಅಷ್ಟ. ಅದೊಂದೇ ಕಾರಣ. ನೀ 18% ಹಾಕಿದ್ರೆ ಅಲ್ಲೇ ತಿಳ್ಕೊಬೇಕು ನೀವು. ಅಲ್ಲಿ ಮಂದಿದೋನು ಆ ಹುಸುಳ ಮಗ 18% ಹಾಕ್ಯಾರ ಅಂದ್ರೆ ಅಲ್ಲೇ ತಿಳ್ಕೊಬೇಕು. ಅದು ಫೈನ್ ಇದ್ದಂಗ. ಗೊತ್ತಿಲ್ಲ? 18% ಅಂದ್ರೆ ಬೇರೆ ಮೀನಿಂಗ್ ಅಲ್ಲ. 18% ಅಂದ್ರೆ ಬೇರೆ ಮೀನಿಂಗ್ ಮತ್ತೇನೂ ಅಲ್ಲ, ಗೊತ್ತಾತ? 18, 16, 13% ಲೋನ್ ಕೊಡ್ತಾರ. ಆಮೇಲೆ ಪರ್ಸನಲ್ ಲೋನ್ ಅಂದ್ರೆ 13% ಆಕ್ಸಿಸ್ ಬ್ಯಾಂಕ್ ದವ್ರ. 12% ಇವರು ಎದಕ್ ಹಾಕ್ಯಾರ ಗೊತ್ತಿಲ್ಲ ನಂಗೆ, ಗೊತ್ತಾತ? ಅದು ಗಿರ್ಮಿಟ್ ಆಟ ಇಲ್ಲವು, ಗೊತ್ತಾತ? ಸ್ವಚ್ಛ ರೊಕ್ಕ, ಡೈರೆಕ್ಟ್ ರೊಕ್ಕದ ಬಗ್ಗೆ ಮಾತಾಡ್ತಾರ. ಎಷ್ಟ್ ಕೊಡ್ತೀರಿ, ಎಷ್ಟು ಪರ್ಸೆಂಟೇಜ್, ಏನ್ ತಾನ, ಏನ್ ಸುದ್ದಿ, ಗೊತ್ತಾದಿಲ್ಲ? ಲೆಕ್ಕಾಚಾರ ಇಷ್ಟು ಕೊಡ್ತೀವಿ ಅಂದ್ರೆ ಮಾಡ್ತೀವಿ ವ್ಯವಹಾರ, ಇಲ್ಲ ಮಾಡಂಗಿಲ್ಲ. ನೀಟಾಗಿ ಹೇಳ್ತಾರ, ಗೊತ್ತಾದಿಲ್ಲ? ಉದ್ರಿ ಕೆಲಸ ಮಾಡಂಗಿಲ್ಲ, ಫಾಲ್ತು. ಉದ್ರಿ ಸಿಸ್ಟಮ್ ಮಾಡೋರು ಬೇರೆ, ಅವ್ರ ಸೆಗ್ಮೆಂಟ್ ಬೇರೆ. ಈಗ ನೀನು 18 ಆಗ್ಲಿಲ್ಲ, 20th ಆಗ್ಲಿಲ್ಲ ಅಂದ್ರೆ ನೀ ಮುಂದ ಹಾಕಂತ ಅನ್ಲಿಗತ್ತೀನಿ ಬೇಸಿಕಲಿ. ಹಾಕದಿತ್ತಪ್ಪ ಅಂದ್ರೆ ಈಗ ಹಾಕ್ತೀನಿ. ಯಾಕಂದ್ರೆ ಈಗ ಹಾಕ್ಬೇಡ, 18 ಮಟ್ಟ 20th ಟೈಮ್ ತಗೋಣ. 8 ದಿನ ಅಷ್ಟೇ. ಮತ್ ಹಂಗಿತ್ತಂದ್ರೆ ಬಂದು ಮಾತಾಡ್ಬೇಕೈತಿ ಇಲ್ಲಿ. ನಾನಿಂದ ನಿನ್ ಜೊತೆ ಪರವಾಗಿ ಮಾತಾಡ್ತಿದ್ನಲ್ಲ, ಹಂಗಿತ್ತಂದ್ರ ಅಲ್ಲಲ್ಲ. ನಿನಗ್ ಧೈರ್ಯ ಇಲ್ಲ, ನಿನಗ್ ಮಾಡೋದು ಇದು ಇಲ್ಲ. ಅಲ್ಲಿ ಆಲ್ರೆಡಿ ಕೇಸ್ ನಾ ನೋಡಿನಲ್ಲಿ, ಅಲ್ಲಿ ರೆಂಟ್ ಕೇಸ್ನಾಗ ಗಾಯಬಾದ್ರೆ ನೀವು ಮಂದಿದವ್ರು ಆ ಪೊಲೀಸ್ ಕರ್ಸಿದ ಮೇಲೆ ನೀವು ನಡಕ್ ಬಂದ್ ಮಾತಾಡ್ಲಿಲ್ಲ. ಅಲ್ಲಿ ಪೊಲೀಸಿಗೆ ಕರೆಸ್ಬೇಕಾತ ಅಲ್ಲಿ, ಗೊತ್ತಿಲ್ಲ? ಅದು ಟ್ಯಾಲೆಂಟ್ ಇರ್ತದ. ಸಚಿನ್ ಪಟವಾರಿ ಅಂತವ್ರು ಮಾತಾಡ್ತಾರ ಅಲ್ಲಿ ಬಂದ್. ಈಗ ರೆಂಟ್ದವ್ರು ಗಿರ್ಮಿಟ್ ಮಾಡಿದ್ರಿಲ್ಲ ಅಲ್ಲಿ ಅಡ್ವಾನ್ಸ್ ನಿನ್ ಕಡೆ ಕೇಳಿಲ್ಲ, ಅದು ನೆಗೆಟಿವ್ ಇಟ್ಕೊಂಡು ನನಗ್ ಜಡದ್ರಲ್ಲಿ. ನಿನಗ್ ಕಾಲ್ ಹಚ್ಚಿದೆ, ನೀ ಬರ್ಲಿಲ್ಲ, ಪೊಲೀಸ್ದವ್ರಿಗೆ ಕರ್ಸಿದೆ, ಆಮೇಲೆ ಬಗೆಹರಿಸಿದ್ರು ಅವ್ರು. ಮುಚ್ಕೊಂಡ್ ಕೂತ್ರಲ್ಲಿ. ನಾ ಬಂದಿದ್ನಲ್ಲ, ನೀ ಆಮೇಲೆ ಬಂದಿ ಎಲ್ಲ ಆದ್ಮೇಲೆ ಆಲ್ಮೋಸ್ಟ್, ಗೊತ್ತಿಲ್ಲ? ಅವ್ರು ಪೊಲೀಸ್ ಅಂದ ಮೇಲೆ ಮುಚ್ಕೊಂಡ್ ಕೂತ್ರಲ್ಲಿ ರೆಂಟ್ ಕೊಡೋರು. ಗೊತ್ತಿಲ್ಲ ಪಾಯಿಂಟ್? ನಿಂದು ನನಗೆ ಗೊತ್ತದಪ್ಪ, ನಿನಗೆ ಇನ್ನೂ ಎಕ್ಸ್ಪೀರಿಯನ್ಸ್ ಇಲ್ಲ. ನಿಮ್ ಮಂದಿದವ್ರಿಗೆ ಎಕ್ಸ್ಪೀರಿಯನ್ಸ್ ಒಂದ್ ಹಂತಕ್ಕೆ ಇರ್ಬೋದು, ಬಟ್ ಜಗತ್ತಿನ್ನು ಭಾರಿ ಹೊಲ್ಸದ, ಗೊತ್ತಿಲ್ಲ? ನಿಮಗ್ ಬರೀ ಭಿಕ್ಷಾ ಹೋಗಿತಾರ, ಹೊಡೆಯೋರು ಬೇರೆ ಅಲ್ಲಿ, ಪಾಲಿಟಿಕ್ಸ್ ಮಾಡೋರು ಬೇರೆ ಅಲ್ಲಿ, ಗೊತ್ತಿಲ್ಲ? ಇಂಥ ಟೈಮ್ನಾಗ ಏನಾಗ್ಬೇಕಂದ್ರ ಯಾರು ಕರೆಕ್ಟಾಗಿ ಕೋಆರ್ಡಿನೇಷನ್ ಕೊಡ್ತಾರ ನಮ್ಮಂತವ್ರು, ನಮ್ ದುಡಿ ವ್ಯವಹಾರ ಕರೆಕ್ಟಾಗಿ ಇಟ್ಕೋಬೇಕು. ನಮ್ ದುಡಿನ ಬೋಸಿಡಿ ಕೆಲಸ ಮಾಡಿದ್ರಪ್ಪ ಅಂದ್ರ ಬೇರೆಯವ್ರು ಬರ್ತಾರ ನಮ್ ದುಡಿ, ನಾವ್ ಪಾರ್ಟಿ ಚೇಂಜ್ ಮಾಡ್ಬಿಡ್ತೀವಿ ನಾವ್ ಅಲ್ಲಿ, ಗೊತ್ತಿಲ್ಲ? ತಿಳ್ಕೊಂಡಿ ಪಾಲಿಟಿಕ್ಸ್ ತಿಳ್ಕೊಂಡ.
ಹಾ ಸೊ ಈಗ ನನಗೆ ಕ್ಲಾರಿಟಿ ಏನ್ ಬೇಕಂದ್ರ ನೀ ಏನ್ ಬ್ಯಾಂಕ್ ಮ್ಯಾನೇಜರ್ ಜೊತೆ ಮಾತಾಡ್ಬೇಕು ನೀ ಬೇಸಿಕಲಿ. ನಿಮ್ಮ ಮಂದಿದವ್ರು ಏನಪ್ಪಾ ಅಂದ್ರೆ ನಿನಗೆ ಪ್ರೊಟೆಕ್ಷನ್ ಕೊಡೋದು, ಸೆಕ್ಯೂರಿಟಿ ಕೊಡೋದು, ಮನ್ಯಾಗ ಇಡೋದು, ಹೌಸ್ ಅರೆಸ್ಟ್ ಗತ್ಲೆ ಇಡೋದು ಅವ್ರು ನೋಡ್ಕೋತಾರ. ಆಮೇಲೆ ಪ್ರಾಫಿಟ್ ಏನಪ್ಪಾ ಅಂದ್ರೆ ಬ್ಯಾಂಕ್ ಮ್ಯಾನೇಜರ್ ಜೊತೆ ಮಾಡ್ಕೋತಾರ, ನಿನಗ್ ಚೂ ಬಿಡ್ತಾರ ನಮ್ಮಂತವ್ರ ಕಡೆ. ಅದು ಸಿಸ್ಟಮ್ ಎಲ್ಲರಿಗೂ ಗೊತ್ತದ. ಈಗ ಏನಂದ್ರ ಆ ಬ್ಯಾಂಕ್ ಮ್ಯಾನೇಜರ್ ಜೊತೆ ನೀ ಮಾತಾಡ್ತೀವೋ ಬೇರೆಯವ್ರು ಮಾತಾಡ್ತಾರೆ? ಯಾರು ಮಾತಾಡ್ತಾರ ಅಲ್ಲಿ? ನಾನ ಮಾತಾಡ್ತೇನೆ. ನಿನಗ್ ಬಿಟ್ಟಾರ ಮಾತಾಡ್ಬೇಕಂದ್ರೆ ನಾನು ಕಡೆ ಆಗಂಗಿಲ್ಲ ಕೆಲಸ. ಅದಕ್ಕೆ ನಾ ಹೇಳಂತಾರ ಕಾನ್ಫಿಡೆನ್ಸ್ ಇಂದ 20ಕ್ಕೆ ನೀನ್ ಬರಾಕಂತ ಹೇಳಿ. ಅಲ್ಲ ನೀ ಮಾತಾಡ್ತೀವೋ ನೀನ್ ಸೀನಿಯರ್ ಆಗಿ ಮಾತಾಡ್ತಾನ ಬ್ಯಾಂಕ್ ಮ್ಯಾನೇಜರ್ ಜೊತೆ? ನಾನ ಮಾತಾಡ್ತೇನೆ, ನನ್ ಪಕ್ಕ ಇರ್ತಾರ ಸೀನಿಯರ್ ಇರ್ತಾರ, ನಾನ ಮಾತಾಡ್ತೇನೆ. ನೀ ಮಾತಾಡ್ತಿ? ಏನಂತ ಮಾತಾಡ್ತಿ ಅಲ್ಲಿ? ರೊಕ್ಕ ಕೊಡಬೇಕು 18 ಲಕ್ಷ 17.76 lakhs ಪ್ಲಸ್ 18%, 3 ಟ್ರಾನ್ಸಾಕ್ಷನ್ 3 months, ಎವ್ರಿ ಮಂತ್ 1 ಟ್ರಾನ್ಸಾಕ್ಷನ್, 4ನೇ ಮಂತ್ ಬಫರ್. ಅದು ಕುಯ್ ಕುಯ್ ಅನ್ನೋರಿಗೆ ಅದು ಗೊತ್ತಿಲ್ಲ. ಇದು ಮಾತಾಡಬೇಕಲ್ಲಿ ತಿಳಿತಾ? ಇದು ಹಿಂಗ್ ಮಾತಾಡ್ತೀವೋ ಏನು? ಮತ್ತ ಇಲ್ರಿ ಸಾವನ್ ಪಟೇಲ್ MS ಪಾಟೀಲ್ ಅವ್ರ ಸ್ವಲ್ಪ ಆಟಾಡೋನು ಬರೀ ಹಿಂಗ ಮಾತಾಡ್ತೇನೆ. ಹಾ ಸೊ ಹಂಗಿತ್ತಂತಂದ್ರ ನೀ ಇನ್ನೂ ಮಾತಾಡಿ ಕೇಳಿ ತಿಳ್ಕೊಬೇಕು ನೀನು. ಗ್ಯಾರಂಟಿ ಇಲ್ಲ. ಗ್ಯಾರಂಟಿ ಐತೆ. ನೀನೇ ಹೇಳಿ 2 ಮಿನಿಟ್ 3 ಮಿನಿಟ್ ನೀನೇ ಹೇಳಿ, ಆಗ್ಲಿಲ್ಲ ಅಂದ್ರೆ ಆಮೇಲೆ ಮಾಡಪ್ಪ ಅಂತ ಅಂದಿನಿ. 20th ಆಗ್ಲಿಲ್ಲ ಅಂತಂದ್ರೆ ನಾನೇ ಬರ್ತೇನೆ. ನಾನೇ ಎಲ್ಲೇ ಇರ್ತೇನೆ, ಧಾರವಾಡದಾಗ ಇರ್ತೇನೆ. ಪ್ರೊಸೆಸ್ ಮಾಡೇ ಬಿಡೋಣ. ಏನ್ ಪ್ರೊಸೆಸ್ ಮಾಡ್ತೀವಿ? ಏನ್ ಪ್ರೊಸೆಸ್ ಮಾಡ್ತೀವಿ? ರೊಕ್ಕ ನಿಮ್ ಕೈಗಿಲ್ಲ, ಕೊಡೋ SBI ಅದವನು, ರೊಕ್ಕ ಅವ್ರ ಕಡೆ ಇರ್ತದ. ಗಫಲ ಮಾಡೋದವ್ರು ಅವ್ರು. ಹೌದು. ಮತ್ ಈಗ ಮುಂದೆ ಹೆಂಗ? ನಿಮ್ ಕಡೆ ರೊಕ್ಕ ಇರಂಗಿಲ್ಲ, ನೀವು ಹೂ ಅಂದ್ರೆ ಅವ್ರು ಕೊಡ್ತಾರ. ನೀವ ಪ್ರೆಷರ್ ಹಾಕಂಗಿಲ್ಲ ಅಲ್ಲಿ. ನಾನು ಹೂ ಒಂದ್ ನಾನ ಪ್ರೆಷರ್ ಹಾಕ್ತೇನೆ. ನಾನು ಪ್ರೆಷರ್ ಹಾಕ್ತೇನೆ. ಅದ್ ಕೆಲ್ಸ ಇವತ್ತು ಆಗ್ಬೇಕಾಯ್ತು, ಕನ್ಫರ್ಮೇಶನ್ ಈಗ ಸಿಗ್ಬೇಕಾಯ್ತು. ನಾ ಮತ್ 18ನೇ ತಾರೀಕು ಬರ್ಬೇಕು. ಅದಕ್ಕೆ ಕನ್ಫರ್ಮೇಶನ್ ನಾನ ಕೂಡ ಅಂತೇನಲ್ಲ, 20ನೇ ತಾರೀಕು ಇನ್ನು ಸ್ಟಾರ್ಟ್ ಆಕೈತೆ ನನಗೆ. ಎವ್ರಿ 3 months ಅಲ್ಲಿ ಮುಗಿಸ್ಬಿಡುತ್ತೆ ಅಷ್ಟೇ. ಯಾಕಂದ್ರೆ ಸುಮ್ಮನೆ SBI ದವ್ರು ಅರೆಸ್ಟ್ ಆಗೋದು ಬೇಡ, ಅದು ಪಾಲಿಟಿಕ್ಸ್ ಇಶ್ಯೂ ಆಗೋದು ಬೇಕಾಗಿಲ್ಲ. ಗೊತ್ತಿಲ್ಲ ನೆಕ್ಸ್ಟ್ ಲೆವೆಲ್ ಹೆಂಗೆ ಹೋಗ್ತಾವ ಅಂತೇಳಿ. ನಾನು ಕೂಸ್ ಅಂತ ತಿಳ್ಕೊಂಡು ಕೂತಿರಿ ಅಷ್ಟೇ. ನಾ ಕೂಸಲ್ಲ. ಯಮ ಅವತಾರ ತಗೋತೀನ ಬೇಕಿತ್ತಂದ್ರ. ಯಮ ತೋರಿಸಿ ನಿಂಗೆ ಆಲ್ರೆಡಿ ಹೇಳ್ಕೊಟ್ಟಿನ. ಇದೇನು ಅಲ್ಲ, ನಾನೇ ಅಸೆಂಬ್ಲಿನ ಹೋಗಿ ನಿಂತ ಮಾತಾಡ್ಬೇಕಂದ್ರೂ ಬರ್ತದೆ ನನಗೆ. ದೊಡ್ಡ ಮಾತಲ್ಲ, ಉತ್ತರ ಕನ್ನಡ ಭಾಷೆ ಇಟ್ಕೊಂಡ ಮಾತಾಡ್ತೀನಿ ಅಲ್ಲಿ. ತಿಳಿತಾ? ನಮಗದು ಬೇಡ. ನಮಗ ಸದ್ಯ ಈ ಕೇಸ್ ಥ್ರೂ ಬೇಡ. ಬೇರೆ ಅವ ಅಲ್ಲಿ ಸಿಸ್ಟಮ್ಗಳು ಎಂತ ಬಾ ಅಂದಾರ ನಮಗ. ಇಲ್ಲಲ್ಲ, ಡೆಲ್ಲಿನಾಗ ಬಾ ಅಂದಾರ MP ಸೀಟ್ ಡೆಲ್ಲಿ. ತಿಳಿತಾ? ಸಚಿನ್ ತೆಂಡೂಲ್ಕರ್ ಆ ಸೊಳ ಮಗ MP ಸೀಟ್ ಕೊಟ್ರ 3 ತಿಂಗಳ 6 ತಿಂಗಳ ಒಂದ್ಸತನೂ ಹಾಜರಿ ಕೊಟ್ಟಿಲ್ಲ, ಅಟೆಂಡೆನ್ಸ್. ಹಿಂಗಿರ್ತಾವ. ಗೊತ್ತ? ತಿಳಿತಿಲ್ಲ ಪಾಯಿಂಟ್ ಏನ್ ಹೇಳಿದ್ರು. ಸೊ ಏನಪ್ಪಾ ಅಂದ್ರ ಬಕರ ಸೊಳ ಮಗ ಅಂತ ತಿಳ್ಕೊಬೇಡ, ಕೂಸು ಅಂತ ತಿಳ್ಕೊಬೇಡ. ನನ್ ಜೋಡಿ ಆಟ ಬಿಟ್ಬಿಡೋದು, ಅದ್ ನಡೆಯಂಗಿಲ್ಲ. ಈಗ ನೆಕ್ಸ್ಟ್ ಏನಪ್ಪಾ ಅಂದ್ರ ಅವನ ಮೇಲೆ ಕೇಸ್ ಆಗೋದು, ನಿನ್ನ ಮೇಲೆ ಕೇಸ್ ಆಗೋದು, ನಿಮ್ಮ ಮಂದಿ ಮೇಲೆ ಕೇಸ್ ಆಗೋದು ಬೇಡ. ಗೊತ್ತಿಲ್ಲ. ಇವ್ರು ಮಾಡ್ಲಿಲ್ಲ ಅಂದ್ರೆ ಪಾಲಿಟಿಕ್ಸ್ ಇಟ್ಕೊಂಡು ಮಾಡ್ಸೋದು ತರಿಕ ಬೇರೆ ಅಲ್ಲಿ. ರ್ಯಾಲಿ ಇಟ್ಕೊಂಡು ಮಾಡ್ತಾರ. ಗೊತ್ತಾತ? ಕೊಡ್ಬೇಕಷ್ಟೇ. ನಾ ಬಿಟ್ಟ ನಿಂತಿನ ಓಸು. ತಿಳಿತಾ? ಸೊ ಈಗ ನಿಂದ ರೆಸ್ಪಾನ್ಸಿಬಿಲಿಟಿ ಏನಪ್ಪಾ ಅಂದ್ರ, ಇನ್ನು ನಿನಗೆ ಡೌಟ್ ಅದ, ಅದು ಕನ್ಫರ್ಮೇಶನ್ ನನಗೆ ಬೇಕು ಅಷ್ಟೇ. ಕನ್ಫರ್ಮೇಶನ್ ನನಗೆ ಮ್ಯಾನೇಜರ್ ತನಕ ಕೊಡ, ಮಾತಾಡಕ್ಕೆ ಹೇಳ. ನಾ ಫೋನ್ ಆಗಲಿ ಇವ್ರಿಗೆ ಹೇಳ್ತೀನ, ಇಲ್ಲ ಇರ್ತೀನ. ಏನ್ ಹೇಳ್ಬೇಕು ಕನ್ಫರ್ಮೇಶನ್ ಈಗ? ಮತ್ತೆ ಅಂದ್ರೆ ಅಮೌಂಟ್ ಬರ್ತದೋ ಇಲ್ಲೋ ಅಂತೇಳಿ. ಇವು ಇದು 3 ತಿಂಗಳ ಟ್ರಾನ್ಸಾಕ್ಷನ್. ಇನ್ನು ನೀವು ಕನ್ಫರ್ಮೇಶನ್ ತಿಳ್ಕೊಬೇಕು, ಅದಕ್ಕೆ ಹೇಳ್ತೀನ. ಇಲ್ಲ ಆಗೈತಿ ಕನ್ಫರ್ಮೇಶನ್ ಆಗೈತಿ. ಅದಕ್ಕೆ ಅಷ್ಟು ಕಾನ್ಫಿಡೆಂಟ್ ಇಂದ ಹೇಳಂತಾನಲ್ಲ ನಾನು. 5 ಮಿನಿಟ್ 10 ಮಿನಿಟ್ ನೀನೇ ಹೇಳಿ ಆಗ್ಲಿಲ್ಲ ಅಂದ್ರೆ ಕೇಸ್ ಹಾಕಂತ ಅಂದಿನಿ. ಅಲ್ಲ 20th ಮೇಲ್ಗಡೆ ಆಗ್ಲಿಲ್ಲ ಅಂತಂದ್ರೆ ಮಾಡೋಣ ಅಂತ ಹೇಳಿ ನಾನು. ಅಂದ್ರೆ ಅವ್ ಕೊಡಂಗಿಲ್ಲವ, ಇನ್ನೂ ಡೌಟ್ ಅದ. ಕೊಡ್ತಾನೆ. ಇಲ್ಲ ಕೊಡ್ತಾನೆ, 100% ಕೊಡ್ತಾನೆ. ಅವ್ ಬ್ಯಾಂಕ್ ಮ್ಯಾನೇಜರ್ ಏನ್ ದೇವ್ರಲ್ಲ, ಅವ್ರ ಭಿಕಾರಿ ಸುಳ ಗೊತ್ತು. ನಂಬರ್ 1 ಸೊಸೈಟಿನ ಭಿಕಾರಿ ಸುಳ ಮಕ್ಕಳು. ನಾ ಪಟವರಿ ಫ್ಯಾಮಿಲಿನಾಗ ಬ್ಯಾಂಕ್ ಮ್ಯಾನೇಜರ್ ಅಂತ ತಿಳ್ಕೊಂಡು ಅಷ್ಟ ಪಂಪ್ ಕೊಟ್ಟಾರ. ಬೋಸಡಿ ಮಕ್ಕಳು ಅವ್ರು. ಗೊತ್ತದಿಲ್ಲ? ರೊಕ್ಕ ಲೇನ್ದೇನ್ ಹುಡುಗಿರ್ ಸೆಲ್ ಮಾಡ್ಯಾರ, ಇದು ಮಾಡ್ತಾರ ಅಲ್ಲಿ ಡೀಲ್. ಗೊತ್ತದ? ಗೊತ್ತದಿಲ್ಲ? ನಂಬರ್ 1 ಬೋಸಡಿ ಮಕ್ಕಳು ಅವ್ರು. ಸೊಸೈಟಿ ಏನಿಲ್ಲ ಅವ್ರ ಕಿಮ್ಮತ್ತ. ಗೊತ್ತ? ಇವಾಗ ಹೇಳೋರ್ಗೆ
ತಿಳಿತಿಲ್ಲ ನಾ ಏನ್ ಹೇಳಿದ್ರೆ ತಿಳಿತಿಲ್ಲ. ತಿಳಿತು ರಂಡರ್ ಬಿಸ್ನೆಸ್ ಮಾಡಂದ್ರ ಮಾಡ್ತಾರ ಅವ್ರು, ರೊಕ್ಕ ಬೇಕಂತಾರ ಅವ್ರು. ಹೌದು ಗೊತ್ತಿಲ್ಲ, ಗೊತ್ತಾತು ಡೈರೆಕ್ಟ್ ಮಾಡಂಗಿಲ್ಲ ಅಷ್ಟೇ ಮಾಡಿಸ್ತಾರ ಅವ್ರು. ತಿಳಿತಾ? ತಿಳಿತು. ಸೊ ಅಲ್ಲಿ ತನಕ ಹೋಗೋದು ಬೇಡಪ್ಪ. ಆ ಸ್ವಯಂ ಹಿಡ್ಕೊಂಡು ಆ SBI ಮ್ಯಾನೇಜರು ಅವ್ರ ಬ್ಯಾಂಕ್ ಅದವ್ರ ಸಿಸ್ಟಮ್ ಬೇಡ, ಹೆಸರು ಕೆಡ್ಸೋದು ಬೇಡ. ಕರೆಕ್ಟಾಗಿ ಸುಸುತ್ತಿರೋ ವ್ಯವಹಾರ ನಿಂತಲ್ಲಿ ಮಾಡಿ ಕಾನ್ಫಿಡೆನ್ಸ್ ತೋರ್ಸ್ ಅಂತ ಹೇಳಿಗತ್ತೀನಿ. ಎಸ್ ಅದೇ ಮಾಡ್ತೇನಂತ ಹೇಳ್ತಾನೆ ಈಗ ನಾನು. ಮತ್ತಿಲ್ಲಿ ಮಾಡ್ಲಿಲ್ಲ ಅಂದ್ರೆ ಕೇಸ್ ಹಾಕುವ ಇಲ್ಲ, ಅದು ಬೇಡ. ನಮಗ ಬೇಡ, ಆರಾಮ್ ಸುಸುತ್ತಿರಾಗೆ ಮುಗಿಸ್ಬಿಡ್ತಾನೆ. 3 months ಎವ್ರಿ ಮಂತ್ 20th ಕ್ಲೋಸ್. ಕ್ಲೋಸ್ ಅಂದ್ರೆ ಫಂಡ್ ಟ್ರಾನ್ಸಾಕ್ಷನ್ ಕ್ಲೋಸ್ ಅನ್ಬೇಡ, ಫಂಡ್ ಟ್ರಾನ್ಸ್ಫರ್ ಅನ್ಬೇಕು. ಫಂಡ್ ಟ್ರಾನ್ಸಾಕ್ಷನ್, ಫಂಡ್ ಟ್ರಾನ್ಸ್ಫರ್ ನಿನ್ನ ಅಕೌಂಟ್ ನನ್ನ ಅಕೌಂಟಿಗೆ. SBI ಅಂದ್ರೆ SBI. ಗೊತ್ತಾತು. ಈ ಅವನ ಮೇಲೆ ಕೇಸ್ ಹೋತಂದ್ರೆ ಏನಾಗ್ತದ ಅವ್ರ ಹಣೆ ಬಾರ ಅವ್ರ ಸುತ್ತ. ಇನ್ನು ಸ್ಟೋರೀಸ್ ಬಂದಿಲ್ಲ, ನನಗ್ ಗೊತ್ತದ, ಒಂದ್ ಲೆವೆಲ್ ಗೊತ್ತದ. ನಿಮಗಿನ್ನ ಬಿಡ್ಬೋದು, ಅವ್ರಿಗೆ ಬಿಡಂಗಿಲ್ಲ. ತಿಳಿತಾ? ಹಾ. ಸೊ ಹಿಂಗದ. ಈಗ ನಂದ್ ಏನ್ ಪ್ಲಾನ್ ಅದಪ್ಪ ಅಂದ್ರೆ ಅದು ಹೇಳ್ಬಿಡ್ತೀನಿ. ಸಾಫ್ಟ್ ತನಕ ನಾ ಆಗೋ ತನಕ ನೋಡ್ತೀನಿ. ಕೆಲ್ಸ ಆಗ್ಲಿಲ್ಲಪ್ಪ ಅಂದ್ರೆ ನಾನು ಆ ಪಟ್ರಿ ಹಿಡ್ಕೊಂಡ ಜಡಿತೀನಿ. ಗೊತ್ತಾತ? ಅಸೆಂಬ್ಲಿ ನಾ ಅದಕ್ಕೆ ಚಾನ್ಸೇ ಕೊಡೋದಿಲ್ಲ. 20th ಒಂದು ಟ್ರಾನ್ಸಾಕ್ಷನ್ ಆಗೇ ಬಿಡ್ತದೆ. ಚಾನ್ಸೇ ಕೊಡೋದಿಲ್ಲ ನಾನು ನನಗೆ. 20th ಒಂದು ಟ್ರಾನ್ಸಾಕ್ಷನ್ ಆಗಿ ಅಲ್ಲ ನಡಕ ನೋಡೋರು ಇರ್ತಾರಲ್ಲ, ಇಲ್ಲ ನೋಡೋನ್ ತಡಿ ಸಾಮಾನ್ ಕೊಟ್ಟವ್ರಿ ಯಾವ ಲೆವೆಲ್ ತನಕ ಹೋಗ್ತಾನ, ಏನಿಲ್ಲ ಮಾತಾಡ್ತಾನ, ಅವೇನ್ರ ಇರ್ಬೇಕಲ್ಲ, ಹೇಳಿರ್ತಾರಲ್ಲ ನಿಂಗೆ. ನೋಡಪ್ಪ ತಡಿ ನೋಡೋನ್ ತಡಿ ಮಾತಾಡಿಸಿ ನೋಡೋನು. ಏನೇನು ಗೇಮ್ ಇತ್ತಂದ್ರೆ ಈಗ ಹೇಳ್ಬಿಡು. ಅವ್ರಿಗೆ ಮಾತಾಡ್ತಿಲ್ಲ, MS ಪಾಟೀಲ್ ಅವ್ರ ಜೊತೆ ಯಾಕೆ ಮಾತಾಡ್ಬೇಕನ? ಸೀದಾ ಅಸೆಂಬ್ಲಿ ಹೋಗ್ಬಿಡ್ತೀನಿಲ್ಲ. ಏನಿಲ್ಲ, ಏನು ಗೇಮ್ ಇಲ್ಲ. ಸೀದಾ 20th ಟ್ರಾನ್ಸಾಕ್ಷನ್ ಮಾಡಿ ಕ್ಲೋಸ್ ಮಾಡೇ ಬಿಡ್ತಾನೆ. ನೀನು ಮುಂದೆ ಪ್ರೊಸೆಸ್ ಮಾಡಕ ಬಿಡಲ್ಲ ನಾನು ಅಷ್ಟೇ. ಅಲ್ಲಿ ಕ್ವಶನ್ ಇರಬಾರ್ದು. ಅದು ಮತ್ತೆ ಆಗ್ಲಿಲ್ಲ ಅಂದ್ರೆ ಕೇಸ್ ಹಾಕು, ಅವು ಬೇಡ. ಈಗ ಹೇಳ್ಬಿಡು. ಅದೇ ಹೇಳ್ತಾನಿಲ್ಲ, ಚಾನ್ಸ್ ಕೊಡುದಿಲ್ಲ ನಿನಗೆ. 20th ಟ್ರಾನ್ಸಾಕ್ಷನ್ ಆಗೇ ಬಿಡ್ತದೆ ನಿನಗೆ. ಚಾನ್ಸ್ ಕೊಡುದಿಲ್ಲ. ಸತ್ತೂರ್ ಬ್ರಾಂಚ್ ಅದಲ್ಲ, ಅಲ್ಲೇ ಬಂದ್ ನಿಲ್ತಾರ ಮುಂದೆ. ರ್ಯಾಲಿ ಹಿಡ್ಕೊಂಡು ಬರ್ತಾರೆ, ಪೊಲೀಸರು ಬರ್ತಾರೆ, ಇವರು ಬರ್ತಾರೆ, ಇಬ್ರು ಬರ್ತಾರೆ. ಅವಕಾಶನ ಕೊಡುದಿಲ್ಲ. ನಾ ಅವಕಾಶನ ಕೊಡೋದಿಲ್ಲ. 20ನೇ ತಾರೀಕು ಟ್ರಾನ್ಸಾಕ್ಷನ್ ಆಗೇ ಬಿಡ್ತದೆ. ತಿಳಿತಿಲ್ಲ? ನಿಂದ ಅಕೌಂಟ್ ಅಲ್ಲಿ ಹುಬ್ಳಿ ಕೊಪ್ಪಿಕಾರ ರೋಡ್ ಕಡೆ ಹಾಕ್ಯಾರ ಸೊಳೆ ಮಕ್ಕಳು. ಅವು ಡ್ರಾಮಾ ಎದಕ್ ಬೇಕಾಯ್ತು? ಬೆಂಗಳೂರು ಡ್ರಾಮಾ ಎದಕ್ ಬೇಕಿಲ್ಲ? ಎದಕ್ ಬೇಕು ಡ್ರಾಮಾ? ಈಗ ಹೋಗಿ ಅವ್ರಿಗೆ ಅವ್ರ ಕ್ಲಾರಿಟಿ ಮಾತಾಡ್ನೇನ. ನಾನು ಸ್ನಾನ ಮಾಡ್ಬೇಕು, ಅಷ್ಟು ಮದುವೆ ಹೋಗ್ಬೇಕ. ತಿಳಿತಿಲ್ಲ? ನಾ ಏನ್ ಹೇಳಿ, ಡ್ರಾಮಾಗಳು ಬೇಕಾಗಿಲ್ಲ, ವ್ಯವಹಾರ ಬೇಕು, ರೊಕ್ಕ. ಕರೆಕ್ಟ್ ಆಗಿ ವ್ಯವಹಾರ ಮಾಡಿ ರೊಕ್ಕ ತಂದಿಡ್ತಾರ. ಓಸಿಡಿ ಕೆಲಸ ಮಾಡಿ ಇಡ್ತಾರ. 20ನೇ ತಾರೀಕಿಗೆ ನಿನಗೆ ಆಗೇ ಬಿಡ್ತೈತಿ. ಯಾವ್ದಕ್ಕೂ ಅವಕಾಶ ಕೊಡೋದೇ ಇಲ್ಲ ನಾನು. ಈಗ ಕ್ಲಿಯರ್ ಎಲ್ಲ ಕ್ಲಿಯರ್ ಹಂಗಿರ್ಬೇಕು. ಈ ಕ್ವಶನ್ ಮಾರ್ಕ್ ಇರ್ಬಾರ್ದು. ಆಗ್ಲಿಲ್ಲಪ್ಪ ಅಂದ್ರ ಇಲ್ಲ, ಅದು ಮಾಡಬೇಕು. ಹೆಂಗ ರೊಕ್ಕ ತಗೊಂಡಲ್ಲ ಹಂಗ ಬಗೆಹರಿಸ್ಬೇಕು. ಇಲ್ಲಿ ತನಕ ಬಿಟ್ಟಿದ್ದ ತಪ್ಪು. ಫಸ್ಟ್ ಆಫ್ ಆಲ್ ಅಲ್ಲಿ ಬಾಜುಕ ಪೊಲೀಸ್ ಪರ್ಸನ್ ಅದ ಅಲ್ಲಿ ಗುಲ್ಬರ್ನಾಗ. ಬ್ಯಾಡ್ ಅಂದವ್ರು ಯಾರು ಅಂತ ಅವ ಇಂಡೈರೆಕ್ಟ್ ಹೇಳ್ದ. ಬ್ಯಾಡ್ ಅಂದಾರಂದ್ರಿ ಕೇಸ್ ಹಾಕೋದು, ಕಾಲು ಮುರಿಯೋದು, ಹೊಡಿಯೋದು, ಹೊರಗ್ ಕರೆದು ಕರಿಸಿ ಹೊಡಿಯೋದು, ಡೈರೆಕ್ಟ್ ಇಂಡೈರೆಕ್ಟ್ ಮೆಕ್ಯಾನಿಸಮ್ಸ್ ಅಲ್ಲಿ. ಬ್ಯಾಡ್ ಅಂದವ್ರು ಯಾರು ಅಂತ ಅಂದ್ರ ಅರ್ಥ ನಾನು. ತಿಳಿತಾ? ಸೊ ಈಗ ನಾ ಅವ್ರ ಜೋಡಿ ಮಾತಾಡೋದೇನಂದ್ರ ಹ್ಞೂ ಅಂದನ್ರಿ. ನೀ ಏನಂದ್ರ 17ನೇ ತಾರೀಕಿಲ್ ಬಂದ್ ಸಿಗ್ನೇಚರ್ ಹಾಕ್ಬೇಕಲ್ಲಿ. ಡಾಕ್ಯುಮೆಂಟ್ ರೆಡಿ ಇರ್ತದೆ ಇವ್ರ ಕಡೆ, ಬಂದ್ ಸಿಗ್ನೇಚರ್ ಹಾಕ್ಬೇಕಲ್ಲಿ. ಅಂದ್ರೆ ಕನ್ಫರ್ಮೇಶನ್ 20ನೇ ತಾರೀಕು ಆಗ್ತಂತ ಹೇಳಿ. ಗೊತ್ತಾತ? ಇದು ಹೇಳ್ತೀನ ಏನ ಅದು ಹೇಳ್ಬೇಕಂದ್ರೆ ಕಾನ್ಫಿಡೆನ್ಸ್ ನಿನ್ ಕಡೆ ನನಗ್ ಬರ್ಬೇಕು ಫಸ್ಟ್. ಇಲ್ಲ ನಾ ಸರ್ ಬಿಡ್ತೀನಿ, ನೀವು ನೋಡ್ರಿ ಅಂತಾನೆ. ಇಲ್ಲ ನಾನು ಬರ್ತೇನೆ 15ನೇ ಸೈನ್ ಮಾಡ್ತೇನೆ. 20ನೇ ತಾರೀಕಿಗೆ ಫಂಡ್ ಟ್ರಾನ್ಸ್ಫರ್ ಆಗ್ಬೇಕು. ಅಲ್ಲಿ 3 months ಅಂತ ಹಾಕ್ತೀನಿ. 4 months ಬಫರ್, 4th month ಬಫರ್ ಅದು. ಅಂದ್ರೆ 3 ಟ್ರಾನ್ಸಾಕ್ಷನ್, 4th month ಅದು ಬಫರ್. ಅದು 4ನೇ ಟ್ರಾನ್ಸಾಕ್ಷನ್ ಗೆ. ಗೊತ್ತಾ? ಗೊತ್ತಿಲ್ಲ ಪಾಯಿಂಟ್. ಅಲ್ಲಿ 3 months ಅಂತ ಹಾಕ್ತಾನ. 3 months ದೊಡ್ಡ ಮಾತು. ಗೊತ್ತಿಲ್ಲ? ರೊಕ್ಕ ಮಾಡ್ಬೇಕಂತಿಲ್ಲ, ನನಗೆ ಕೆಲಸ ಕರೆಕ್ಟ್ ಆಗಬೇಕಾಗದ. ಫೈನ್. ಮತ್ತೇನ್ ಡೌಟ್ ಇಲ್ಲಲ್ಲ? ಮತ್ ನೀ ಏನ್ ಮಾಡ್ಬೇಡ, ಈ ರೆಕಾರ್ಡಿಂಗ್ ಹಾಕಿ ಅವ್ರಿಗೆ ತಿಳಿಸ್ತಾನ, ಇದು ಕೇಳ್ರಿ ಅಂತ ಹೇಳಿ. ಗೊತ್ತಾತ?
ಮತ್ತೇನಿಲ್ಲಲ್ಲ ಮತ್ತೆ ಏನ್ ಸುದ್ದಿ ಮತ್ತೇನ್ರಿ ಅಂತಂದ್ರೆ ಈಗ ವೆನೆಸ್ಡೇ ನಂಗೆ ಕನ್ಫರ್ಮೇಶನ್ ಯಾವಾಗ ತನಕ ಸಿಗ್ಬೋದು? ಇದು ವೆನೆಸ್ಡೇ ಅಂತೂ ನೀ ಆಧಾರ್ ಕಾರ್ಡ್ ಕೊಡ್ತಿ, ನಿಮ್ ಇವ್ರದ ಏನಂದ್ರ ಮಾರುತಿ ಪ್ಲಸ್ ಟ್ರೆಂಡ್ಸ್ ಒಬ್ಬನ್ ಪರ್ಸನ್ ಇಬ್ರು ಮಂದಿದ ಆಧಾರ್ ಕಾರ್ಡ್ ಕೊಡ್ತಿ. ಓಕೆ, ಏನಂದ್ರ ವಿಟ್ನೆಸ್ ಇದ್ದಂಗ ಅದು ಆಧಾರ್ ಕಾರ್ಡ್ ವೆನೆಸ್ಡೇ ಸಿಗ್ಬೇಕು. ಆಮೇಲೆ 18th ಬಂದಾಗ ಅವ್ರದ್ದು ಎಲ್ಲ ಡೀಟೇಲ್ಸ್ ತರ್ಬೇಕು, ಸಾಫ್ಟ್ ಅಂದ್ರೆ ಹಾರ್ಡ್ ಕಾಪಿ ಆಧಾರದ ವಿತ್ ಅಟೆಸ್ಟೇಷನ್, ಅವ್ರ ಸಿಗ್ನೇಚರ್ ಇದ್ದಿದ್ದು ತರಬೇಕು, ತಂದ್ ಇವ್ರಿಗೆ ಕೊಡಬೇಕು, ನಿನ್ ಸಿಗ್ನೇಚರ್ ಹಾಕ್ಬೇಕು. ಅಂದ್ರೆ ಏನಪ್ಪಾ ಅಂದ್ರ ಅಲ್ಲಿ ವಿಟ್ನೆಸ್ ನಿನ್ ಸೈಡ್ ಲಿಂದ ಮಂದಿ ಅದಾರ ಅಂತ ಹೇಳಿ ಗೊತ್ತಾತ. SBI ದವ್ರಿಗೆ ಎಲ್ಲಾರು ಸಾಫ್ಟ್ ಕಾರ್ನರ್ ತೋರಿಸ್ಲಿಕತ್ತಾರ, ಹಂಗಿಲ್ಲ ಕ್ವಶನ್ ಹಾಕೋ ರೆಡಿಯವ್ರು ಅದಾರ ಅಲ್ಲಿ ಗೊತ್ತಾತ. ಇವ್ರು ಸಾಫ್ಟ್ ಕಾರ್ನರ್ ತೋರಿಸ್ಲಿಕತ್ತಾರ. ಯಾಕಪ್ಪ ಅಂದ್ರ ನಮ್ಮ ಮನ್ಯಾಗ ನಮ್ಮ ಕಾಕ SBI ಮ್ಯಾನೇಜರ್ ಇದ್ರು ಅಷ್ಟೇ ಗೊತ್ತಾತ. ಅದು ಹೇಳ್ತೀನಿ ನನಗೆ ಕಿಮ್ಮತ್ ಕೊಡ್ಬೇಕಂತ ಅಷ್ಟೇ. ಪಾಯಿಂಟ್ ಗೊತ್ತಿಲ್ಲ, ಅವ್ರ ಲೆವೆಲ್ ಗೊತ್ತ ಸೊಸೈಟಿನ ಹೆಂಗದಂತ ಹೇಳ ಪ್ರಾಕ್ಟಿಕಲ್ ಗೊತ್ತಾತ. ಮನಿ ಮುಂದ್ ಕಾರ್ ಇಡಿಸ್ಬೇಕಂದ್ರ ರೊಕ್ಕ ಕೊಟ್ಟು ಇಡಿಸ್ತಾರ, ಬಾಡಿಗೆ ಗೊತ್ತಾತ. ಬ್ಯಾಂಕ್ ಮ್ಯಾನೇಜರ್ ಕಡೆ 2 ವೀಲರ್ ಇರ್ತದ, ತಿರುಗಾಡಿ ಕೆಲಸ ಮಾಡ್ಬೇಕು ಅವ್ರು ಗೊತ್ತಾತ. ಇದು ಉದ್ರಿ ಕೆಲಸ ಬಿಡ್ರಿ, ಕರೆಕ್ಟ್ ಆಗಿ ವ್ಯವಹಾರ ಮಾಡ. ಇದು ಕನ್ಫರ್ಮೇಶನ್ 12ನೇ ತಾರೀಕಿಗೆ ಇಲ್ಲಿ ಬಂದ್ ಸಿಗ್ನೇಚರ್ ಎಲ್ಲ ಆಗ್ಬೇಕು, ಪದ್ಧತಿ ಕೆಲಸ ಮಾಡ್ಬೇಕು. ಏನ ಆ ಸೀನಿಯರ್ ನಿನ್ ಜೋಡಿ ಅವ್ನಿಗೆ ಕರ್ಕೊಂಬ, ಅವ್ನ ಸಿಗ್ನೇಚರ್ ಹಾಕ್ಬೇಕಿಲ್ಲಿ ಗೊತ್ತಾತ. ಹೇಳ್ತಿಲ್ಲ ಇದು ಮಾಡ್ಬೇಕು. ಮತ್ ನೆವ ಹೇಳ್ಬೇಡ, 12ನೇ ತಾರೀಕಿಗೆ ಟ್ರಾನ್ಸಾಕ್ಷನ್ ಆಗಿಬಿಡ್ತಲ್ಲ, ಮತ್ತೆ ಯಾಕೆ ಬೇಕು ಇವೆಲ್ಲ ಅವೆಲ್ಲ ಇಲ್ಲ ಡ್ರಾಮಾ. ಈ ಡಾಕ್ಯುಮೆಂಟ್ ಇಟ್ಕೊಂಡು ಇನ್ಕಮ್ ಟ್ಯಾಕ್ಸ್ ದವ್ರಿಗೆ ಹಾಕ್ಬೇಕನ್ನ ಅಲ್ಲಿ FIR ಹಾಕಿ ಮಾಡ್ತೇನೆ ಅಷ್ಟೇ. ಅದು ಬೇಡ ಅಂದ್ರ ಇದು ಬೇಕು, ಇದು ತಗೋಬೇಕು, ಇದು ಬೇಡ ಅಂದ್ರೆ ಅದು ಮಾಡ್ತೀನಿ ಅಷ್ಟೇ. ಯಾಕಂದ್ರೆ ಇನ್ಕಮ್ ಟ್ಯಾಕ್ಸ್ ದವ್ರು ನನಗೆ ಕೇಳ್ತಾರಲ್ಲಿ ಎಷ್ಟು ರೊಕ್ಕ ಅದಕ್ಕೆ ಬಂತೀರಿ ಅಂತ ಕೇಳ್ತಾರ ಅವ್ರು. ತಿಳಿತಿಲ್ಲ ಪಾಯಿಂಟ್ ಗೊತ್ತಿಲ್ಲ. ಇವ್ರು ಕರ್ನಾಟಕದವ್ರು ಆರಾಮ್ ಇರ್ಬೋದಪ್ಪ, ಸೆಂಟ್ರಲ್ ಗೌರ್ಮೆಂಟ್ ಟೀಮ್ಸು ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಇಲ್ಲ ಡಿಪಾರ್ಟ್ಮೆಂಟ್ ಅದ, ಇಲ್ಲಿ ಧಾರವಾಡನಾಗ ಅದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಎದಕ್ಕದ ಚಿಂಗರಿ ಬರ್ಸ್ಲಿಕ್ಕೆ? ಆಯ್ತು, ಈಗ ಅವ್ರ ಕನ್ಫರ್ಮೇಶನ್ ಕೊಡ. ಮತ್ 20ನೇ ನಿಂಗೆ ಹೇಳಿದ್ನಲ್ಲಪ್ಪ, ವೇಟ್ ಗೀಟ್ ಇಲ್ಲ, ಏನು ಇಲ್ಲ, ಈಜಿ ತಗೋಬೇಡ. ಈಜಿ ತಗೋದಿಲ್ಪ. ಸೊ ಈ ಕನ್ಫರ್ಮೇಶನ್ ಈಗ ಓರಲ್ಲಿ ಕೊಟ್ಟಿ, ಬಟ್ ಬ್ಯಾಂಕ್ ಮ್ಯಾನೇಜರ್ಲಿಂದ ಯಾವ ಕೊಡ್ತಿ? ಅದ್ ಯಾವಾಗ? ಅದೇನು ಅದ 15 ಅಥವಾ 16ನೇ ತಾರೀಕು ಬರ್ತೈತಿ. 4-5 ದಿನ ಮೊದಲು 15 ಅಥವಾ 16ನೇ ತಾರೀಕು ಬರ್ತೈತಿ. ಯಾವಾಗ? 15 ಅಥವಾ 16. ಓರಲ್ ರಿಟರ್ನ್ ಯಾರು ಕೊಡ್ತಾರ? ಅದು ಬರ್ತಾನಲ್ಲ 18ನೇ ತಾರೀಕು ನಾ ಬರ್ತಾನ ರಿಟರ್ನ್. ನೀ ಬಂದ್ ಮುಗಿಸ್, ಅವ್ನ ಲೆವೆಲ್ ಹೋಗೋದ್ ಬೇಡ ಸದ್ಯ. ಪಾಪ ಪುಣ್ಯ ಯಾಕೋ ಪುಣ್ಯ ಅದ ಅವ್ರದ್ದು, ಬಿಟ್ಟಿನಿ ಬಿಡ್ಲಿಗತ್ತೀನಿ. ಜಡಿಯವ್ರು ಅದಾರ ಇಲ್ಲಿ ಮಂದಿ ಬೇರೆಯವ್ರು ಗೊತ್ತಿಲ್ಲ. ಅವ್ನಿಗೆ ಹಿಡಿತಾರ ಫಸ್ಟ್, ನಿನ್ಗೆ ಹಿಡಂಗಿಲ್ಲ, ಅವ್ನಿಗೆ ಹಿಡಿತಾರ ಫಸ್ಟ್. ಇವ್ರು ಸಾಫ್ಟ್ ಅಂತೇಳಿ ನಮಗೆ ಇದು ನೋಡ್ಕೊಂಡು ಇದು ಮಾಡ್ಯಾರ ಅಷ್ಟೇ. ತಿಳಿತಾ? ಅದು ಹೇಳ್ತೀನಿ, ತಿಳಿತಿಲ್ಲ? ತಿಳಿತಾ? ಮತ್ತೇನ್ ಡೌಟ್ ಇಲ್ಲ ನಿನಗೆ? ಏನು ಡೌಟ್ ಇಲ್ಲ. ಕನ್ಫರ್ಮೇಶನ್ ಅವ್ನ ಕಡೆಯಿಂದ ತಗೊಳಿಕ್ ಆಗ್ತಿದ್ರೆ ತಗೋ, ಪೇಪರ್ನಾಗಿಂದ ಕೊಡ್ತೀವಿ ಅಂತ ಹೇಳಿ ನೋಡ್ತೇನೆ. ನಾನು ಫಸ್ಟ್ ನನ್ ಮುಗಿಸ್ತೇನೆ ಕನ್ಫರ್ಮೇಶನ್, ಆಮೇಲೆ ಅವ್ನ ಕಡೆಯಿಂದ ತಗೋತೇನೆ. ಅವನ ಕಡೆಯಿಂದ ಅಂದ್ರೆ ಏನ ಒಂದ್ ಪತ್ರ ಕೊಡೋದಿರ್ತದೆ, ಕೊಡೋನು ಅವ, ರೊಕ್ಕ ತಗೋನು ಅವ, ನಡಕ್ ನಿಮ್ಮಂತವ್ರು ಬೇಕಲ್ಲಿ, ಅದೆಲ್ಲರಿಗೂ ಗೊತ್ತದ. ಒಂದ್ ಪತ್ರ ತಗೋಬೇಕಲ್ಲಿ, ಅವ್ರ ಕಡೆ ಪತ್ರ ತಗೋಬೇಕು. ಕೊಡೋರ್ಗೆ ಕನ್ಫರ್ಮೇಶನ್ ಕೊಡ, ಇದು ಮಾಡಿ 18ನೇ ತಾರೀಕಿಗೆ ಕನ್ಫರ್ಮೇಶನ್ ಪತ್ರಲ್ಲೇ ತಗೋ, ರಿಟರ್ನ್ ತಗೋ. ಕನ್ನಡ ತಗೋತೀವೋ ಇಂಗ್ಲಿಷ್ ತಗೋ ಒಂದ್ ಕಡೆಲಿಂದ. ಆ ಪುಣ್ಯ ಬಂದ್ಲಿಂದ ಬ್ಯಾಂಕ್ ಮ್ಯಾನೇಜರ್ ಯಾರದಲ್ಲ ಕರೆಂಟ್ ಹಳೆ ಮ್ಯಾನೇಜರ್ ತಲೆ ಬೋಸ್ತು ಅಂದ್ರೆ ಅವ್ನಿಗೆ ಬೇರೆ ಕಡೆ ಕಳ್ಸ್ಕೊಳ್ಳಿ, ಅಲ್ಲಿ ಬ್ಯಾಂಕ್ ಬರ್ತದ, ಅಲ್ಲಿ ಮ್ಯಾನೇಜರ್ ಬರಂಗಿಲ್ಲ. ಗೊತ್ತಿಲ್ಲ, ಓಲ್ಡ್ ಸಿಸ್ಟಮ್ಗಳು ಬೇರೆ. ಅವ್ನ ಕಡೆಲಿಂದ ಕನ್ಫರ್ಮೇಶನ್ ತಗೋ, 18ನೇ ತಾರೀಕಿಗೆ ಅಟ್ಯಾಚ್ ಮಾಡು ಆ ಡಾಕ್ಯುಮೆಂಟ್ ತಗೊಂಡು. ಮಾಡ್ತೇ ಇಲ್ಲ ಪದ್ಧತಿ ಅಂತಾರೆ ಇದಕ್ಕೆ ಮಾಡೋದಕ್ಕೆ. ನಾ ಹೇಳ್ಬಾರ್ದು, ನೀ ಮಾಡ್ಬೇಕಲ್ಲಿ, ಅದು ನಿಂದ ಕೆಲ್ಸಿತ್ತು, ನಾ ಮಾಡೋದಲ್ಲ. ನಿಂದ ಕೆಲ್ಸಿತ್ತಲ್ಲಿ. ಅಂದ್ರೆ ಬ್ಯಾಂಕರ್ಲಿಂದ ಲೆಟರ್ ತಂದು ಕೊಡ್ತೀವಿ ಅಂತ ಹೇಳಿ, ನಿನ್ ಸೈಡು ಅವ್ನ ಸೈಡ್ ಇಬ್ರು ಕಡೆಲಿಂದ. ಆಮೇಲೆ ನಿಮ್ ಸಮಾಜ, ಅವ್ ಯಾರು ಮನುಷ್ಯ, ನಿನ್ ಸೆಕ್ಯೂರಿಟಿ ಗಾರ್ಡ್ ಅದನ್ಲ ಅವಂದು.
ಆಯ್ತು ಆಯ್ತು ಓಕೆ ತಿಳಿತು. ತಿಳಿತಾ 3 ಮಂದಿ ಕಡೆಯಿಂದ ತಿಳಿತು 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 ತಿಳಿತು. ಓಕೆ ಇಲ್ಲಿಂದ ಸಿಗ್ನೇಚರ್ ಇಲ್ಲಿ ಬಂದು ಬ್ಯಾಂಕ್ ಮ್ಯಾನೇಜರ್ ಕಡೆಯಿಂದ ಲೆಟರ್ ಕೊಡ್ತೀವಿ ಅಂತ ಹೇಳಿ ಹಿಂಗ. ಎಸ್ 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 ಆಯ್ತು. ನೀ ಕೊಡ್ತಿ ಅಂತಿ, ಅವ ಕೊಡಂಗಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ರೊಕ್ಕ ಇಲ್ರಿ ನಮ್ ಕಡೆ ವೇಟ್ ಮಾಡ್ರ ಅಂದ್ರೆ ಏನ್ ಮಾಡ್ಬೇಕಣ್ಣ? ಇಲ್ಲ ಇಲ್ಲ ನಾನು ಅದಕ್ಕೆ ಚಾನ್ಸ ಕೊಡೋದಿಲ್ಲ ಅಂತ ಹೇಳಂತಿಲ್ಲ ನಿನಗೆ. ನೀನ ಅಂದಿ ಅದಾಗ್ಲಿಲ್ಲ ಅಂದ್ರೆ ಕೇಸ್ ಹಾಕಂತ ಅಂದಿ. ಅದಕ್ ಮೊದ್ಲೇ ಮಾಡ್ಕೋಬೇಕು ಕೆಲ್ಸ. ಇದು ಮಾಡೋ ತರೀಕಾ ಇದು. ಎಸ್ ಎಸ್ ಮಾಡ್ಕೊಳಂತ. ನೀ ಕಂಪ್ನಿ ಫಾರ್ಮ್ಯಾಟ್ ಮಾಡಿದ್ದಪ್ಪ ಅಂದ್ರೆ ಇವೆಲ್ಲ ಕೆಲಸ ಕರೆಕ್ಟ್ ಆಗ್ತಿತ್ತು. ನಿಂದು ರೋಲ ನಿನಗೆ ನೆಟ್ಟಗೆ ಗೊತ್ತಿಲ್ಲ ನಿನಗೆ. ನಿಮ್ಮಂತವ್ರ ಮಂದಿ ಮಾಡಕ್ ವ್ಯವಹಾರ ಮಾಡ್ಲಿಕ್ಕೂ ಬರಂಗಿಲ್ಲ, ಮಾಡೋ ತರೀಕಾನು ಗೊತ್ತಿಲ್ಲ. ಕಳ್ರ ಗತ್ಲೆ ಮಾಡ್ಲಿಕತ್ತೀರಿ ಇಲ್ಲಿ. ತಿಳಿತಿಲ್ಲ ತಿಳಿತಿಲ್ಲ. ಅವನ ಕಡೆಯಿಂದ ಕನ್ಫರ್ಮೇಶನ್ ವಿತ್ ಲೆಟರ್ ಏನಪ್ಪಾ ಅಂದ್ರೆ 17ನೇ ತಾರೀಕು ಬೇಕಲ್ಲಿ ಟ್ರಾನ್ಸ್ಫರ್ ಆಗೋಕ್ಕಿಂತ ಮೊದ್ಲ ಕೊಡ್ಲಿಕತ್ತೀವಿ ನಾವು ಅಂತ ಹೇಳಿ ನಮ್ ಬ್ರಾಂಚ್ಲಿಂದ. ಬ್ರಾಂಚ್ ಕೋಡ್ ಹಾಕಿ ಕೊಡು ಕರೆಕ್ಟ್ ಆಗಿ. ತಿಳಿತಾ? ಇವೆಲ್ಲ ಕೆಲ್ಸಗಳು ಓಡಿ ನಿಂತು ಮಾಡ್ಬೇಕಲ್ಲಿ ಕೆಲ್ಸ. ತಿಳಿತಾ? ಇದು ಹಿಂಗ ಮಾಡ್ತಾರೆ ಕೆಲ್ಸ ಗ್ರೌಂಡ್ ರಿಲೇಟಿ. ಇದು ನಾನು ನಿನ್ ತಿಳಿಸ್ಕೊಡ್ಬೇಕಂತ ಇಲ್ಲಿದು. ತಿಳಿತಿಲ್ಲ ತಿಳಿತಿಲ್ಲ. 18ನೇ ತಾರೀಕಿನಿಂದ SBI ಬ್ಯಾಂಕ್ ಮಾಡಿ ಲೆಟರ್ ಅದು ಕೊಡಬೇಕು. ನಡೀತು ಬಿಡಪ್ಪ, ಅಮೌಂಟ್ ಕೊಡ್ಲಿಕತ್ತೀವಿ ಪಾಪ ಪುಣ್ಯ ಇಲ್ಲ. ತಿಳಿತಿಲ್ಲ? ವ್ಯವಹಾರ ತಕ್ಕಂತ ಕ್ಲಾರಿಟಿ ಅದಲ್ಲ? ಫುಲ್ ಕ್ಲಾರಿಟಿ ಅದ. ಇದು ಹೋಗಿ ನಾನು ಮಾತಾಡ್ತೀನಿ. ನಾನು ಅವ್ರು ಹೂನ್ರಿ ವೇಟ್ ಮಾಡೋನ್ ಅಂತಾರ. ಅವ್ರ ಮೊದ್ಲ ಸಾಫ್ಟ್ ಕಾರ್ನ ತೋರ್ಸ್ಯಾರ ನಿಮ್ಗ SBI ಮ್ಯಾನೇಜರ್ ಮೇಲೆ ತೋರ್ಸ್ಯಾರ. ಅದು ಸದುಪಯೋಗ ತಗೋರಿ, ದುರುಪಯೋಗ ತಗೋಬೇಡ್ರಿ. ಬ್ಯಾರೆಯವ್ರ ಸಿಕ್ಕರ ಜಡಿಯವ್ರ ಭಾರಿ ಇರ್ದಾರಲ್ಲಿ, ಗೊತ್ತಿಲ್ಲ? ತಿಳಿತಿಲ್ಲ ಪಾಯಿಂಟ್ ಏನ್ ಹೇಳತ್ತೀನಿ? ಇಷ್ಟ ಮಾಡ. ಕ್ಲಾರಿಟಿ ಕಂಪ್ಲೀಟ್ ಕೊಟ್ಟಿನಿ ನಿಂಗ ಪ್ರಾಜೆಕ್ಟ್ ಏನ್ ಕೆಲಸ ಅಂತ ಹೇಳಿ. ಮುಂದೆ 18ನೇ ತಾರೀಕು ತನಕ, 20ನೇ ತಾರೀಕು ತನಕ, 3ನೇ ತಿಂಗಳ ತನಕ, 4ನೇ ತಿಂಗಳ ಏನಪ್ಪಾ ಅಂದ್ರೆ ಬಫರ್ ಅದು ಎಲ್ಲ ಕಂಪ್ಲೀಟ್ ಕ್ಲಾರಿಟಿ ನಿನ್ ಕೊಟ್ಟಿನಿ. ಏನೂ ಡೌಟ್ ಇಲ್ಲ. ನೀ ಮಾಡೋದಷ್ಟ ಖರೆ ಅದು ಕೆಲಸ ಮಾಡ್ಬೇಕಷ್ಟ. ಫೈನಲ್ ಆಟಿಲ್ಲ ಮತ್ತೆ ನಿನ್ನಿಂದ ಆಗ್ಲಿ SBI ಮ್ಯಾನೇಜರ್ಲಿಂದ. SBI ಮ್ಯಾನೇಜರ್ ಅವ ಏನ್ ಆಟ ಆಡ್ತಾನ ಗೊತ್ತಿಲ್ಲ ಇನ್ನು ನಂಗೆ. ನಿನಗೂ ಡೌಟ್ ಅದ. ಅದು 18 ತನಕ ಮುಗಿಸ್ಬೇಕಲ್ಲ. ಏನು ಡೌಟ್ ಇಲ್ಲ, ಏನು ಆಟ ಇಲ್ಲ, ಎಲ್ಲ ಕ್ಲಾರಿಟಿ ಕ್ಲಿಯರ್ ಇದೆ. 18ನೇ ತಾರೀಕು ಅವ್ನ ಕಡೆ ಲೆಟರ್ ಬರ್ಬೇಕು ಅಂದ್ರೆ ಕನ್ಫರ್ಮೇಶನ್ ನನಗ್ ಸಿಕ್ಕಂಗ. ಕ್ಯಾಶ್ ಡಿಪಾಸಿಟ್ ಇಲ್ಲ, ಚೆಕ್ ಇಲ್ಲ, ಏನೂ ಇಲ್ಲ. ಆನ್ಲೈನ್ ಟು ಆನ್ಲೈನ್. ನೀ ಬ್ರಾಂಚ್ ನಿಂದ ಯಾವ್ದು ಅಕೌಂಟ್ ಅದ ಅಲ್ಲಿಂದ, ಯಾವ ಅಕೌಂಟ್ ಲಿಂದ ತಗೊಂಡಿದ್ದಲ್ಲ ಆ ಅಕೌಂಟ್ ಲಿಂದ. ಮಂಗೇನ್ ಕೆಲಸ ಮಾಡಂಗಿಲ್ಲ ಆನ್ಲೈನ್ ಅದ ಅಂತ ಹೇಳಿ. ಅದು ಭಾರ ಮಾಡ್ತಾರ. ಅದು ಲಫಡ ಜಾಸ್ತಿ ಆಗ್ಲಿಕ್ಕತ್ತಪ್ಪ ಅಂದ್ರೆ ಕೇಸ್ ಇಟ್ಕೊಂಡು ಬಂದ್ ಮಾಡ್ತಾರೆ. ತಿಳಿತಾ? ತಿಳಿತಿಲ್ಲ? ಮಂಗೇನಾಡ ಬಾಳ್ ಮಾಡ್ಲಿಕತ್ತೀರಿ ಬಂದ್ ಮಾಡ್ರಂತಾರ. ರೂಲ್ ತಗೋದ. ತಿಳಿತಿಲ್ಲ? ನಾವ್ ಯೂಸ್ ಮಾಡೋರು ಅಂತ ನಾವ್ ಬಿಟ್ಟೆ ಬಿಡ್ತೀವಿ. ನಮಗೇನ್ ಬೇಡಪ್ಪ ಅದು. ವ್ಯವಹಾರ ಕರೆಕ್ಟ್ ಆಗ್ಲಿ ಅಂದ್ರೆ ಎದಕ್ ಬೇಕು ಬೋಸಡಿ ಸಿಸ್ಟಮ್? ಎದಕ್ ಬೇಕದ? ತಿಳಿತಿಲ್ಲ? ಕ್ಯಾಶ್ ಯೂಸ್ ಮಾಡ್ತೀವಿ ನಾವು, ನಮಗೇನಿಲ್ಲ. ತಿಳಿತಿಲ್ಲ ಪಾಯಿಂಟ್? ಕರೆಕ್ಟ್ ಆಗಿ ಪದ್ಧತಿ ಸಿರಿ ವ್ಯವಹಾರ ತಕ್ಕಂತ ಪ್ರಾಪರ್ ಕರೆಕ್ಟ್ ಆಗಿ ಮಾಡ್ಬೇಕು. ಅದು ಯಾವ ಬ್ರಾಂಚ್ ಅಕೌಂಟ್, ಯಾವ ಬ್ರಾಂಚ್ ID ಯಾವ್ದಿದೆ, ಅದು ಯಾವ ಅಮೌಂಟ್ ನಾಗ ತಗೊಂಡಿ ಅದ್ರಲ್ಲಿಂದ ಕರೆಕ್ಟ್ ಆಗಿ ವಾಪಸ್ ಬರ್ಬೇಕು ಅದು. ತಿಳಿತಿಲ್ಲ? ನೋಡ್ಕೊಂಡು ಇದು ಮಾಡಿ. 1 ಸೆಕೆಂಡ್ ನೋಡ್ಕೊಂಡು ಮಾಡ್ರಪ್ಪ ಪುಣ್ಯಾತ್ಮರ. ನೋಡ್ಕೊಂಡು ಇದು ಮಾಡ್ರಿ ಅಂದೆ. ಸೈಡ್ ಸರಿ ಅಂತ ಹೇಳ್ಬೇಕು ಹಾಕೋಕ್ಕಿಂತ ಮೊದ್ಲು. ತಾನ ಬಿದ್ದದ ಗೊತ್ತಿಲ್ಲ ಪಾಯಿಂಟ್? ಫೈನ್ ಮತ್ತೇನಿಲ್ಲಲ್ಲ? ಏನಿಲ್ಲ. ಸೊ ಇಷ್ಟಾಗಿದೆ ಹೇಳ್ತೀನಿ. ನಿನ್ ಕಡೆಯಲ್ಲಿನ ಕೆಲ್ಸವ ಮಾಡ್ಲಿಲ್ಲಪ್ಪ ಅಂದ್ರೆ ಇವ್ರ ಕಡೆ ಆಗ್ಲಿಲ್ಲಪ್ಪ ಸಾಫ್ಟ್ ಇನ್ನೂ ತೋರಿಸ್ಲಿಕ್ಕತ್ತಾರಪ್ಪ ಬೇರೆ ನೋಡ್ತೀನಿ. ಆಯ್ತಾ? ಅದು ಚಾನ್ಸ ಕೊಡೋದಿಲ್ಲ ನಾನು, ಮುಖ್ಯ ಬಿಡ್ತೇನೆ. ನನಗೆ ಲೆಟರ್ನ ಬೇಕು. ನನಗೆ ಇವ್ರ ಲೆಟರ್ನಾಗ ಕೇಳ್ತಾರೆ ಗೊತ್ತಾ? ಲೆಟರ್ನಾಗ ಕೊಡ್ತಾನೆ. ಲೆಟರ್ನಾಗ SBI ಲಿಂದ ಬೇಕು, ನಿನ್ ಕಡೆಲಿಂದ ಬೇಕಿಲ್ಲಿ. ನಿಂದ ಕಡೆಲಿಂದ ಏನು ನನ್ನ ಇಬ್ರು ನಡಕ ಡಾಕ್ಯುಮೆಂಟ್ ಇಲ್ಲಿ ಮಾಡಿಸ್ತೀನಿ. ಬಂದ್ ಸಿಗ್ನೇಚರ್ ಹಾಕ್ಬೇಕು. ನಿನ್ನ ಮ್ಯಾಲಿಂದ ಒಂದು ಹಾಕ್ಬೇಕು, ಇನ್ನೊಬ್ಬ ತೆಳಗಿನ ಕರ್ಕೊಂಬ. 2 ಮಂದಿ ವಿಟ್ನೆಸ್ ಆಗ್ತಾರೆ. ಗೊತ್ತಾತ? SBI ಲಿಂದ 18ನೇ ತಾರೀಕು ಅವ್ನ ಲೆಟರ್ ಮುಗಿಸ್ಬೇಕು. ಅವ್ನ್ಲಿಂದ ಕನ್ಫರ್ಮೇಶನ್ 15-16 ತಾರೀಕು ನನಗೆ ಬರ್ಬೇಕು ಫಸ್ಟ್. 18 ಅಲ್ಲ, ಕೊಡ್ತಾನಿಲ್ಲೋ ನೋಡೋಣ ಆಮೇಲೆ ಕೇಸ್ ಹಾಕ. ಅದಿಲ್ಲ ಪದ್ಧತಿ. ಇಲ್ಲ ನಂದು ಏನಿಲ್ಲ. ಇಲ್ಲ ಫೈನ್. ಫೈನ್ ಡನ್. ಇವು ಕೆಲ್ಸಗಳವ ಕರೆಕ್ಟಾಗಿ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಅಂದ್ರೆ ನನಗೆ ಫಸ್ಟ್ ಹೇಳು.
ಸರಿ ಸರಿ ಬಗರ ಆಗ್ಬೇಡ. ಅಥವಾ ನೀ ನನ್ನ ಮೇಲೆ ಕುತ್ಕೊಂಡು ಮಂಗ್ಯನ ಗತ್ಲೆ ಮಂಗ್ಯ ಆಟ ಆಡ್ಬೇಡ. ಎರಡೂ ಇಲ್ಲ ಇಲ್ಲಿ ತಿಳಿತಾ? ತಿಳಿದಿಲ್ಲ? ತಿಳಿತು ಎರಡೂ ಬೇಡ ಇಲ್ಲಿ. ಕರೆಕ್ಟ್ ವ್ಯವಹಾರ ಬೇಕು. ವ್ಯವಹಾರ ಕರೆಕ್ಟ್ ಬೇಕು ನಮಗೆ. ಎಸ್ ಎಸ್ ಓಕೆ ಫೈನ್ ಇಡ್ತೀನಿ ಫೋನ್. ಹಾಂ ಹೇಳಿ.